ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಯು ನೀವೆಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಕಲ್ಪನಾ ವಸಂತ್. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋದಲ್ಲಿ ಆಲ್ ಟೈಪ್ಸ್ ಆಫ್ ಸ್ಕಿನ್, ಅಂದರೆ ಆಯಿಲಿ ಸ್ಕಿನ್ ಇರ್ಬೋದು, ನಿಮಗೆ ಡ್ರೈ ಸ್ಕಿನ್ ಇರ್ಬೋದು, ಎಲ್ಲ ತರಹದ ಸ್ಕಿನ್ಗೂ ಸೂಟ್ ಆಗುವಂತಹ ಒಂದು ಫೇಸ್ ಮಾಸ್ಕ್ನ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದೇ ಫಂಕ್ಷನ್ ಇರ್ಬೋದು ಫ್ರೆಂಡ್ಸ್, ಪಾರ್ಲರ್ಗೆ ಹೋಗಬೇಕಾದ ಅವಶ್ಯಕತೆನೇ ಇಲ್ಲ. ಈ ಫೇಸ್ ಮಾಸ್ಕ್ನ ಬಳಸಿದ್ರೆ ಸಾಕು, ನಿಮಗೆ ಇಮ್ಮಿಡಿಯೇಟಾಗಿ ಗ್ಲೋ ಬರುತ್ತೆ. ನೀವು ಪಾರ್ಲರ್ ಇಲ್ಲ ಸಲೂನಲ್ಲಿ ಯಾವ ರೀತಿ ಬ್ಲೀಚ್ ಮಾಡಿಸಿದ್ರೆ ನಿಮ್ಮ ಫೇಸ್ ಗ್ಲೋ ಇರುತ್ತೋ ಅದೇ ರೀತಿ ಪಲ್ಲ ಪಲ್ಲ ಅಂತ ಹೊಡೆಯುತ್ತೆ. ಪ್ಲಸ್ ನಿಮಗೆ ಮೇಕಪ್ ಸಹ ನೀಟಾಗಿ ಬ್ಲೆಂಡ್ ಆಗುತ್ತೆ. ಈ ವಿಡಿಯೋ ತಮ್ಮೆಲ್ಲರಿಗೂ ಖಂಡಿತ ಯೂಸ್ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನಮ್ಮ ವಿಡಿಯೋಸ್ನ ಇದೇ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ತುಂಬ ಧನ್ಯವಾದಗಳು. ಕಮ್ ಫ್ರೆಂಡ್ಸ್, ಲೇಟ್ ಮಾಡಿದಿರಾ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಒಂದು ಚಿಕ್ಕ ಮಿಕ್ಸಿಂಗ್ ಬೌಲ್ ತಗೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಚಿಯಾ ಸೀಡ್ಸ್ನ ಆ್ಯಡ್ ಮಾಡಿ. ಈ ಚಿಯಾ ಸೀಡ್ಸ್ ಅಂತೂ ನಮ್ಮ ಫೇಸಲ್ಲಿ ಗ್ಲೋ ತರಿಸುವಲ್ಲಿ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಿಮ್ಮ ಹತ್ರ ಅವೈಲಬಲ್ ಇದ್ದರೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲನ್ನು ಸೇರಿಸಿ. ಅವೈಲಬಲ್ ಇಲ್ಲ ಅಂದರೆ ಸಂಪೂರ್ಣವಾಗಿ ಸ್ಕಿಪ್ ಮಾಡ್ಬೋದು, ನೋ ಪ್ರಾಬ್ಲಮ್. ನಂತರ ರಾ ಮಿಲ್ಕನ್ನು ಆ್ಯಡ್ ಮಾಡ್ಕೋಬೇಕು. ರಾ ಮಿಲ್ಕ್ ನಿಮ್ಮ ಹತ್ರ ಅವೈಲಬಲ್ ಇಲ್ಲ ಅಂದರೆ ಫುಲ್ ಕ್ರೀಮ್ ಮಿಲ್ಕ್ ಆದರೂ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡಿದ ನಂತರ ಒಂದು 5 ರಿಂದ 6 ನಿಮಿಷ ನಾವು ಪಕ್ಕಕ್ಕಿಟ್ರೆ ಸಾಕು ಫ್ರೆಂಡ್ಸ್. ಆರಾಮಾಗಿ ನಮಗೆ ತಿಕ್ನೆಸ್ ಬಂದುಬಿಡುತ್ತೆ, ನೀಟಾಗಿ ಸೋಕಾಗಿ ಈ ರೀತಿ ತಿಕ್ಕಾಗಿ ಫಾರ್ಮ್ ಆಗುತ್ತೆ. ನಂತರ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದೆ. ನಿಮ್ಗೆ ಏನಾದರೂ ಟೈಮ್ ಇದ್ದರೆ ಒಂದು 5 ರಿಂದ 10 ನಿಮಿಷ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಆಮೇಲೆ ಅಪ್ಲೈ ಮಾಡ್ಕೊಂಡ್ರೂ ಇನ್ನೂ ಚೆನ್ನಾಗಿರುತ್ತೆ. ಈಗ ಫೇಸ್ನ ನೀಟಾಗಿ ವಾಶ್ ಮಾಡಿಕೊಂಡು ಸ್ವಲ್ಪನೂ ತೇವ ಇಲ್ದಿರ ವೈಪ್ ಮಾಡ್ಕೊಂಬಿಡಿ. ಯಾವುದೇ ಫೇಸ್ ಪ್ಯಾಕ್ ಇರ್ಬೋದು ಫ್ರೆಂಡ್ಸ್, ನಾವು ಹಚ್ಚೋಕ್ಕಿಂತ ಮುಂಚೆ ನೀಟಾಗಿ ವಾಶ್ ಮಾಡಿಕೊಂಡು ನೀಟಾಗಿ ವೈಪ್ ಮಾಡ್ಕೋಬೇಕು. ನಿಮಗೆ ಟೈಮ್ ಇದ್ದರೆ ಮಿಲ್ಕಲ್ಲೇ ಸ್ವಲ್ಪ ಫೇಸ್ನ ಕ್ಲೆನ್ಸ್ ಮಾಡಿಕೊಂಡು ಆಮೇಲೆ ಪ್ಯಾಕ್ ಬೇಕಾದರೂ ಹಾಕ್ಕೋಬೋದು. ನಾನು ನೀಟಾಗಿ ಫೇಸ್ನ ವಾಶ್ ಮಾಡಿಬಿಟ್ಟು ಡೈರೆಕ್ಟಾಗಿ ಪ್ಯಾಕ್ನ ಹಾಕ್ಕೊತಾ ಇದ್ದೀನಿ. ಯಾವುದೇ ಫೇಸ್ ಪ್ಯಾಕ್ ಇಲ್ಲ, ಫೇಸ್ ಮಾಸ್ಕ್ಸ್ ಇರ್ಬೋದು, ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿ ಅಪ್ಲೈ ಮಾಡುವಾಗ ಫೇಸ್ಗೆ ಈ ರೀತಿ ನಾವು ಅಪ್ವಾರ್ಡಲ್ಲೇ ಅಪ್ಲೈ ಮಾಡ್ತಾ ಬರಬೇಕು. ಆಗಲೇ ನಮ್ಮ ಫೇಸಲ್ಲಿ ಒಳ್ಳೆ ಗ್ಲೋ ಸಿಗೋದು. ಸ್ವಲ್ಪನೂ ಗ್ಯಾಪ್ಸ್ ಇಲ್ದಿರ ನಿಧಾನವಾಗಿ ಈ ರೀತಿ ಅಪ್ವಾರ್ಡಲ್ಲಿ ನಾವು ಅಪ್ಲೈ ಮಾಡ್ತಾ ಬರ್ತಾರೆ ನೀಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ನೋಡಿ, ಇಲ್ಲಿ ತೋರಿಸೋ ಥರ ಅಪ್ಲೈ ಮಾಡಿ ಸ್ವಲ್ಪ ತಿಕ್ಕಾಗಿ ತಗೊಂಡು ಅಪ್ಲೈ ಮಾಡ್ತಾ ಬನ್ನಿ, ನೀಟಾಗಿ ಫೇಸ್ ಮೇಲೆ ಕೂತ್ಕೊಳ್ಳುತ್ತೆ. ನೋಡಿ, ಈ ರೀತಿ ಸ್ವಲ್ಪನೂ ಗ್ಯಾಪ್ಸ್ ಇಲ್ದಿರ ಅಪ್ಲೈ ಮಾಡಿ ಆದಮೇಲೆ ಒಂದು 15 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಯಾವುದೇ ಫೇಸ್ ಮಾಸ್ಕ್ ಇರ್ಬೋದು, ಫೇಸ್ ಪ್ಯಾಕ್ಸ್ ಇರ್ಬೋದು, ನಾವು ಮನೆಯಲ್ಲೇ ಮಾಡಿದಾಗ ಒಂದು 15 ಮಿನಿಟ್ಸ್ ನಾವು ಫೇಸ್ ಮೇಲೆ ಇಟ್ಕೊಂಡ್ರೆ ಸಾಕು. ನೋಡಿ ಫ್ರೆಂಡ್ಸ್, ಆಫ್ಟರ್ 15 ಮಿನಿಟ್ಸ್ ಅಲ್ಲಲ್ಲೂ ಸ್ವಲ್ಪವಾಗಿ ಗ್ಯಾಪ್ಸ್ ಬಿಟ್ಟಿದೆ. ಈ ಫೇಸ್ ಮಾಸ್ಕ್ ನಮ್ಮ ಫೇಸ್ ಮೇಲೆ ಇರೋ ಅಷ್ಟೊತ್ತು ನಮ್ಮ ಫೇಸ್ ತುಂಬ ಕೂಲಾಗಿ ಅನಿಸುತ್ತೆ, ಎಷ್ಟು ರಿಲ್ಯಾಕ್ಸ್ ಆಗಿ ಅನಿಸುತ್ತೆ ಅಂದರೆ ನೀವೇ ಒಂದ್ಸಲ ಟ್ರೈ ಮಾಡಿ. ಫೇಸಿಂದ ರಿಮೂವ್ ಮಾಡಬೇಕು ಅನಿಸೋದೇ ಇಲ್ಲ ಫ್ರೆಂಡ್ಸ್, ಇನ್ನೂ ಸ್ವಲ್ಪ ಹೊತ್ತು ಇಟ್ಕೊಳ್ಳೋಣ, ಅಷ್ಟು ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ. ಆಫ್ಟರ್ ರಿಸಲ್ಟ್ ಸಹ ನಮಗೆ ಅಷ್ಟೇ ಚೆನ್ನಾಗಿ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ. ಫೇಸ್ ಮೊದಲಿಗೂ ಮತ್ತು ನಾವು ರಿಮೂವ್ ಮಾಡಿದ ನಂತರ ನೋಡೋ ಫೇಸ್ಗೂ ತುಂಬ ಚೇಂಜಸ್ ಇರುತ್ತೆ. ಫೇಸಲ್ಲಿರುವಂತಹ ಸನ್ ಟ್ಯಾನ್ ರಿಮೂವ್ ಆಗಿರುತ್ತೆ, ಫೇಸ್ ಒಳ್ಳೆ ಗ್ಲೋ ಬಂದಿರುತ್ತೆ, ಫುಲ್ ಬೆಳ್ಳಗಾಗಿರುತ್ತೆ ಫೇಸ್ ಎಲ್ಲ. ನಾನು ಈ ಫೇಸ್ ಮಾಸ್ಕ್ನ ಬಳಸ್ತಾ ಇರೋದು 3ನೇ ಸಲ. ಆಲ್ರೆಡಿ ಒಂದು ಸಲ ನಾನು ಅಪ್ಲೈ ಮಾಡಿಕೊಂಡಾಗ ನನಗೆ ಒಳ್ಳೆ ರಿಸಲ್ಟ್ ಸಿಕ್ತು. ಸೊ ನಿಮಗೂ ಯೂಸ್ ಆಗ್ಬೋದು ಅಂತ ಆಲ್ರೆಡಿ ಒಂದು ಸಲ ನಾನು ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇದು ಸೆಕೆಂಡ್ ಟೈಮ್ ನಾನು ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡ್ತಾ ಇರೋದು. ಲಾಸ್ಟ್ ಟೈಮ್ನು ರಾ ಮಿಲ್ಕು ಮತ್ತು ನಾನು ಚಿಯಾ ಸೀಡ್ಸ್ ಎರಡನ್ನೇ ಬಳಸಿದ್ದೆ. ಈಗ ವಿಟಮಿನ್ ಇ ಕ್ಯಾಪ್ಸೂಲನ್ನು ಸೇರಿಸಿ ಒಂದು ಸಲ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಇದಂತೂ ಇನ್ನೂ ಚೆನ್ನಾಗಿ ನನಗೆ ಗ್ಲೋ ಸಿಕ್ತು. ನಾವು ಆಚೆ ಕಡೆ ಪಾರ್ಲರ್ ಇಲ್ಲ ಸಲೂನ್ಗೆ ಹೋಗಿ ನಮ್ಮ ಫೇಸಲ್ಲಿ ಗ್ಲೋ ತರಿಸ್ಕೊಳ್ಳೋಕ್ಕೆ ತುಂಬ ಟೈಮ್ ಮತ್ತು ದುಡ್ಡನ್ನ ವೇಸ್ಟ್ ಮಾಡೋ ಬದಲು ಮನೆಯಲ್ಲೇ ನಾವು ಆರಾಮಾಗಿ ರೀತಿ ನಾವೇ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಮಾಸ್ಕ್ ಎಲ್ಲ ನೀಟಾಗಿ ರಿಮೂವ್ ಮಾಡಿ ಆದಮೇಲೆ ಕೋಲ್ಡ್ ವಾಟರ್ ಇಲ್ಲ ಉಗುರು ಬೆಚ್ಚಗೆ ಇರುವಂತಹ ವಾಟರಲ್ಲಿ ಫೇಸ್ನ ವಾಶ್ ಮಾಡ್ಕೊಳ್ಳಿ. ನಂತರ ನೀಟಾಗಿ ವೈಪ್ ಮಾಡಿಬಿಡಿ. ಈ ಮಾಸ್ಕ್ನ ಹಾಕ್ಕೊಂಡಾದ್ಮೇಲೆ ಫೇಸ್ ವಾಶ್ ಮಾಡೋಕ್ಕೆ ಯಾವುದೇ ತರಹದ ಫೇಸ್ ವಾಶ್ ಇಲ್ಲ ಸೋಪ್ನ ಬಳಸಬೇಡಿ. ಕೋಲ್ಡ್ ವಾಟರ್ ಇಲ್ಲ ಉಗುರು ಬೆಚ್ಚಗೆ ಇರುವಂತಹ ವಾಟರಲ್ಲಿ ವಾಶ್ ಮಾಡಿದ್ರೆ ಸಾಕು. ಇನ್ನೊಂದು ಥಿಂಗ್ ಫ್ರೆಂಡ್ಸ್, ನಾವು ಯಾವುದೇ ತರಹದ ಫೇಶಿಯಲ್, ಫೇಸ್ ಮಾಸ್ಕ್ ಇಲ್ಲ ಫೇಸ್ ಪ್ಯಾಕ್ಸ್ನ ಬಳಸ್ತೀವಲ್ಲ, ಆಗ 24 ಅವರ್ಸ್ ನಾವು ಯಾವುದೇ ತರಹದ ಸೋಪ್ಸ್ ಇಲ್ಲ ಫೇಸ್ ವಾಶ್ನ ಬಳಸಬಾರ್ದು. ಆಗಲೇ ನಮಗೆ ಒಳ್ಳೆ ರಿಸಲ್ಟ್ ಆ್ಯಂಡ್ ಗ್ಲೋ ಸಿಗೋದು ಫೇಸಲ್ಲಿ. ಆಲ್ ಟೈಪ್ಸ್ ಆಫ್ ಸ್ಕಿನ್ಗೆ ಸೂಟ್ ಆಗುವಂತಹ ಡಿಫ್ರೆಂಟ್ ಟೈಪ್ಸ್ ಆಫ್ ಫೇಶಿಯಲ್ಸ್, ಫೇಸ್ ಮಾಸ್ಕ್ ಮತ್ತು ಫೇಸ್ ಪ್ಯಾಕ್ಗಳನ್ನು ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡಿದ್ದೀವಿ ಫ್ರೆಂಡ್ಸ್. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಚಾನಲ್ಗೆ ವಿಸಿಟ್ ಆಗಿ ಒಂದು ಸಲ ಚೆಕ್ ಮಾಡಿ, ನಿಮಗೆ ತುಂಬಾ ಯೂಸ್ ಆಗುತ್ತೆ.
ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅನ್ಕೊತೀನಿ. ಪ್ಲೀಸ್ ಯೂಸ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ಫಾಲೋ ಅಪ್ ಮಾಡ್ತಾ ಇದ್ರೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.